ಅಮ್ಮ, ಇವತ್ತಿಗೆ ನನ್ನ ಜನ್ಮ ಸಾರ್ಥಕ. ಆನಂದ ಆಗ್ತಿದೆ ಗೊತ್ತಾ, ಮಳೆ ಬರ್ತಿದೆ. ಮಳೆ ಮಳೆ ಸೀಬೆಕಾಯಿ ಹಣ್ಣು ಗೊತ್ತಲ್ವಾ, ಅದರದ್ದು ಜ್ಯೂಸ್ ಇದು. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಯೂಟ್ಯೂಬ್ ಚಾನಲ್. ನನ್ನ ತಮ್ಮನೇಲಿ ನೋಡಿ ನೀವು ಈ ವ್ಲಾಗಿಗೆ ಬಂದಿದ್ದೀರಾ ಅಂದ್ರೆ ನಿಮ್ಗೆ ಗೊತ್ತಾಗಿರಬಹುದು ನಾನು ಈ ವ್ಲಾಗ್ ಯಾಕೆ ಮಾಡಿದ್ದೀನಿ, ಏನೇನು ಹೇಳ್ಬೋದು ಇದ್ರಲ್ಲಿ ಅಂತ. ಎಸ್, ಇವತ್ತು ನಾನು ನನ್ನ ಮೀ ಟೈಮ್ನ ಚೆನ್ನಾಗಿ ಸ್ವಾದಿಷ್ಟವಾಗಿ ಅನುಭವಿಸ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡೆ. ಯಾಕಂದ್ರೆ ಇದು ಆಕ್ಚುಲಿ ನನ್ನ ಬಕೆಟ್ ಲಿಸ್ಟಲ್ಲಿ ಇತ್ತು. ಒಂದ್ಸಲಿ ಒಬ್ಳೇ ಹೋಗಿ ಚೆನ್ನಾಗಿ ತಿನ್ಬಿಟ್ಟು ಬರ್ಬೇಕು, ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬರ್ತಿರ್ತೀವೋ ಇಲ್ವೋ, ಚೆನ್ನಾಗಿ ತಿನ್ಬಿಟ್ಟು ಬರಬೇಕು ಅಂತ. ಸೊ ಇವತ್ತು ಅಮ್ಮ ಈಚೆ ಹೋಗಿ ಮಧ್ಯಾಹ್ನ ನೀನೇ ಅಡುಗೆ ಮಾಡ್ಕೊ ಅಂತ ಹೇಳಿದ್ರು. ಬಟ್ ಇವತ್ತು ನನಗೆ ಅಡುಗೆ ಮಾಡ್ಕೊಳಕ್ ಮೂಡ್ ಬರಲಿಲ್ಲ. ಏನು ಮಾಡೋಣ ಅನ್ನೋ ಅಷ್ಟರಲ್ಲಿ ಈ ಒಂದು ಬಕೆಟ್ ಲಿಸ್ಟಲ್ಲಿರೋ ಐಡಿಯಾ ಪಪ್ ಅಂತ ಬಂದ್ಬಿಟ್ಟು ಫ್ಲ್ಯಾಶ್ ಆಯಿತು ನನ್ನ ಮೈಂಡಲ್ಲಿ. ಸೊ ಐ ಆಮ್ ಗೋಯಿಂಗ್ ಅಲೋನ್ ಟು ಸ್ಪೆಂಡ್ ಮೈ ಮೀ ಟೈಮ್. ಚಂದ ಹೋಗಿ ಚಂದವಾಗಿ ತಿನ್ಬಿಟ್ಟು ಬರೋಣ. ಓಕೆ, ಸೊ ಇದು ನನ್ನ ಇವತ್ತಿನ ಔಟ್ಫಿಟ್. ಓಕೆ, ಸೊ ಇನ್ನ ದೂರ ಹೋಗ್ಬೇಕನ್ಸುತ್ತೆ. ಸೊ ಯಾ, ಇದರ ಪ್ಯಾಂಟ್ ಬಂದಿದೆ ಆ್ಯಂಡ್ ಇದರ ಟಾಪ್ ಒಂಥರ ಕಾರ್ಡ್ ಸೆಟ್ ಅನ್ನೋ ಥರ ಹೇಳ್ಬೋದು. ಆ್ಯಂಡ್ ಇದು ನಂಗೆ ತುಂಬ ಇಷ್ಟ ಆಗಿದ್ದು ಯಾಕೆ ಅಂದರೆ ಈ ಒಂದು ಫ್ರಾಕ್ ಕೈಂಡ್ ಇರೋದ್ರಿಂದ. ಆ್ಯಂಡ್ ಇದನ್ನ ನಾನು ಮೀಶೋಯಿಂದನೇ ಬೈ ಮಾಡಿದ್ದೀನಿ. ಸೊ ಲಿಂಕು ಅವೆಲ್ಲ ನಂಗೆ ಗೊತ್ತಿಲ್ಲ, ಬಿಕಾಸ್ ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿಲ್ಲ. ಬಟ್ ಸ್ಟಿಲ್ ಇಫ್ ಯು ಗೈಸ್ ನೀಡ್ ದಿಸ್ ಲಿಂಕ್, ನಾನು ಎಲ್ಲಿ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದೀನಿ ಆ ಲಿಂಕ್ನ ಕೊಡ್ತೀನಿ. ಸೊ ಅದರಿಂದ ನೀವು ಬೈ ಮಾಡ್ಬೋದು. ನಿಮ್ಗೆ ಇಷ್ಟ ಆದರೆ ನೀವು ಮೆಸೇಜ್ ಮಾಡಿ ಇನ್ಸ್ಟಾದಲ್ಲಿ, ಇನ್ಸ್ಟಾ ಐ ಡಿ ಕೂಡ ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಈ ಒಂದು ಔಟ್ಫಿಟ್ ಅಮ್ಮಂಗೆ ಇಷ್ಟ ಆಯಿತು. ಬಟ್ ಆದರೆ ಏನು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಅಮ್ಮ, ತುಂಬ ಸ್ವಲ್ಪ ನಿನ್ ಕರೆಕ್ಟ್ ಫಿಟ್ ಇದೆ, ಬಟ್ ಆದರೆ ನೀನು ಇನ್ನು ದೊಡ್ಡ ಸೈಜ್ ತಗೋಬೇಕಾಗಿತ್ತು ಅಂದು. ಬಟ್ ಏನು ಗೊತ್ತಾ, ದೊಡ್ಡ ಸೈಜ್ ತಗೊಂಡ್ರೆ ಗೈಸ್, ನೀವು ದಪ್ಪ ಆದಾಗ ಅದನ್ನ ಹಾಕೊಂಡಾಗ ನಿಮ್ಗೇನು ಅನ್ಸಲ್ಲ. ಆದ್ರೆ ನೀವು ಹೀಗೆ ಇದ್ದು ಸ್ವಲ್ಪ ದಪ್ಪ ಆದ್ಮೇಲೆ ಮತ್ತೆ ನಾನು ಇದೇ ಔಟ್ಫಿಟ್ ಹಾಕೊಂಡಾಗ ನನಗೆ ಟೈಟ್ ಆಗುತ್ತೆ, ಅವಾಗ ನನಗೆ ಹರ್ಟ್ ಆಗುತ್ತೆ, ದಪ್ಪ ಆಗ್ಬಿಟ್ಟಿದೀನಿ. ಅವಾಗ ಮೋಟಿವೇಶನ್ ಸ್ಟಾರ್ಟ್ ಆಗುತ್ತೆ, ಓಕೆ ನಾನು ಮತ್ತೆ ಈ ಔಟ್ಫಿಟ್ನ ಹಾಕೊಳ್ಳೋ ತರ ನಾನು ಆಗ್ಬೇಕು. ಸೊ ನನ್ನ ಬಾಡಿ ಮತ್ತೆ ನಾನು ಮೊದಲಿನ ತರ ಮಾಡ್ಕೊಳ್ಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ನನ್ನ ರೆಕಮೆಂಡೇಶನ್ ಅಥವಾ ನಾನು ಹೇಳೋದೇನು ಅಂದರೆ, ಡೋಂಟ್ ಬೈ ಕ್ಲಾತ್ಸ್ ಫಾರ್ ಫ್ಯೂಚರ್. ಪ್ರೆಸೆನ್ಸಿಗೆ ಮಾತ್ರ ಕ್ಲಾತ್ಸ್ನ ತಗೊಳ್ಳಿ. ಈ ಥರ ನಂತರ ಸುಮ್ಮನೆ ಒಂದು ಹಾಕೊಂಡು ಹೋಗಬೇಕು, ಈಚೆ ಹಾಕೊಂಡು ಹೋಗ್ಬೇಕು, ಆಫೀಸಿಗೆ ಹಾಕೊಂಡು ಹೋಗ್ಬೇಕು ಅನ್ನೋ ಥರ ಇದ್ರೆ ಬೆಟರ್ ಬೈ ದ ಒನ್ ದಟ್ ಫಿಟ್ಸ್ ಯು. ಇಷ್ಟೇ ರೆಡಿ ಆಗಿರೋದು. ನಾನು ಒಂದು ಸ್ವಲ್ಪ ಲಿಪ್ಸ್ಟಿಕ್ ಹಾಕೊಳ್ಳೋಣ. ನಾನು ಪ್ರೋ ಆಗ್ಬಿಟ್ಟಿದ್ದೀನಿ. ಕ್ಯಾಮ್ರಾ ನೋಡ್ ಗೆಟ್ ರೆಡಿ ವಿತ್ ಮೀ ಮಾಡಿ ಮಿರರ್ ನೋಡೋದೇ ಮರ್ತ್ಬಿಟ್ಟಿದ್ದೀನಿ ಲಿಟ್ರಲಿ, ಗೊತ್ತಾ. ಕ್ಯಾಮ್ರಾ ನಮ್ಮ ಫ್ರಂಟ್ ಕ್ಯಾಮ್ ಇಸ್ ಓನ್ಲಿ ಮೈ ಮಿರರ್. Oh my God! Yeah, so simple and good, correct? Okay, so ನಾನು ರೆಡಿ ಆಗಾಯ್ತು. Let's leave, okay? ಸೊ ಹಾಗೆ ಒಂದು ರ್ಯಾಂಪ್ ವಾಕ್. ನೈಸ್ ಅಲ್ವಾ? ಓಕೆ, ಸೊ ಇವಾಗ ಮನೆ ಬಿಡೋಣ. ನಾವ್ ಬಂದಿದೀವಿ ಸಕೂರಾಗೆ. ದಿಸ್ ಇಸ್ ದ ಮೆನು. ಹೆಲೋ, ಎಸ್, ನಾನು ಬಂದಿದ್ದೀನಿ ಸಕೂರಾ ರೆಸ್ಟೋರೆಂಟ್ಗೆ. ಆ್ಯಂಡ್ ಈ ಒಂದು ರೆಸ್ಟೋರೆಂಟ್ ಹೇಗಿದೆ ಗೊತ್ತಾ, ತುಂಬ ಪ್ಲೆಸೆಂಟ್, ಕಾಮ್ ಆ್ಯಂಡ್ ಆ್ಯಂಬಿಯನ್ಸ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ತುಂಬಾ ಫ್ಯಾನ್ಸಿ ಥರ ಏನಿಲ್ಲ. ಆ್ಯಕ್ಚುಲಿ ಇದು ಬಂದು ಜಪಾನೀಸ್ ಬೇಸ್ಡ್ ರೆಸ್ಟೋರೆಂಟ್, ಬಟ್ ಸ್ಟಿಲ್ ನಮಗೆ ಇಲ್ಲಿ ಇಂಡಿಯನ್ ಫುಡ್ಸ್ ಕೂಡ ಸಿಗುತ್ತೆ. ನಾನು ಈಗ ತಾನೇ ಮೆನು ಪೂರ್ತಿ ಚೆಕ್ ಮಾಡಿದೆ. ಸೊ ಐ ರಿಯಲಿ ರೆಕಮೆಂಡ್ ದಿಸ್ ರೆಸ್ಟೋರೆಂಟ್. ಆ್ಯಂಡ್ ಏನಂದರೆ
ಇಲ್ಲಿ ಇದರಲ್ಲಿ ನಮಗೆ ಜಪಾನೀಸ್ ರೆಸ್ಟೋರೆಂಟ್ ನಾನು ಹೇಳ್ದಂಗೆನೆ ಜಪಾನೀಸ್ನಲ್ಲಿ ನಾವು ಡಂಪ್ಲಿಂಗ್ಸ್ನ ನೋಡ್ಬೋದು, ಸುಶೀಸ್ನ ನೋಡ್ಬೋದು. ಆ್ಯಂಡ್ ಐ ಹ್ಯಾವ್ ಆರ್ಡರ್ಡ್ ಸಮ್ ಸಮ್ ಸುಶೀಸ್ ಆಲ್ಸೋ ನಾವು. ಸೊ ನೋಡೋಣ ಹೇಗಿದೆ ಟೇಸ್ಟ್ ಎಲ್ಲ ಅಂತ. ನಾನು ನಿಜವಾಗ್ಲೂ ಹಾನೆಸ್ಟ್ ರಿವ್ಯೂನೇ ಕೊಡ್ತೀನಿ, ಬಿಕಾಸ್ ನಾನು ಇದ್ರದ್ದು ರಿವ್ಯೂಸ್ ಎಲ್ಲ ಚೆಕ್ ಮಾಡಿಬಿಟ್ಟೆ ಬಂದಿರೋದು. ಇದು ಇವಾಗ ಪ್ರಾಬಬ್ಲಿ ಇವಾಗ ಏನಂತಾರೆ, ಇವಾಗ ಹೊಸದಾಗಿ ಸ್ಟಾರ್ಟ್ ಆಗಿದೆ ಇದು. ಮುಂಚೆ ನಾನು ಇದ್ರ ಬಗ್ಗೆ ಕೇಳೇ ಇರಲಿಲ್ಲ, ಬಿಕಾಸ್ ನಾವು ಇಲ್ಲೇ ಇರ್ತೀವಿ, ನಮ್ಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಸೊ ಇವಾಗ ಸ್ಟಾರ್ಟ್ ಆಗಿರೋ ರೆಸ್ಟೋರೆಂಟ್ ಇದು. ಸೊ ಕಮ್ ಲೆಟ್ಸ್ ಟ್ರೈ ಸಮ್ ಗುಡ್ ಫುಡ್. ಯಾ, ಸೊ ಆ್ಯಕ್ಚುಲಿ ನಾನು ಹೇಳ್ದಂಗೆ ನನ್ನ ಬಕೆಟ್ ಲಿಸ್ಟ್ ಇವತ್ತು ಕಂಪ್ಲೀಟ್ ಆಯಿತು. ಐ ಆಮ್ ಸೋ ಹ್ಯಾಪಿ ಫಾರ್ ದ್ಯಾಟ್. ನಾನು ಆರ್ಡರ್ ಮಾಡಿರೋದು ಗೋವಾ ಚಿಲ್ಲಿ ಸೀಬೆಕಾಯಿ ಹಣ್ಣು ಗೊತ್ತಲ್ವಾ, ಅದರದ್ದು ಜ್ಯೂಸ್ ಇದು. ಓಕೆ, ನಾನು ಆಮೇಲೆ ಟ್ರೈ ಮಾಡ್ತೀನಿ. ಬಿಫೋರ್ ದಟ್ ಐ ಆಮ್ ಗೋಯಿಂಗ್ ಟು ಶೋ ಯು ದ ರೆಸ್ಟೋರೆಂಟ್. ಸೊ ಇದು ಈ ಕಡೆ ವ್ಯೂ ಬಂದ್ಬಿಟ್ಟು ರೋಡ್ ಸೈಡ್ ಇದೆ, ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಇಲ್ಲ. ಬಟ್ ಇಷ್ಟೇ ಚಿಕ್ಕದಾಗಿ ಚೆನ್ನಾಗಿ ಚೊಕ್ಕವಾಗಿದೆ ಅಂತ ಹೇಳ್ಬೋದು. ಮಳೆ ಬರ್ತಿದೆ, ಮಳೆ. ಈ ಒಂದು ಮಳೆಯಲ್ಲಿ ಇಷ್ಟು ಖಾರವಾಗಿ ತಿನ್ನೋದು ಸುಖ, ವಾವ್ ಅಲ್ಲ, ವಾವ್. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ನನ್ನ ಎಷ್ಟೊಂದು ವರ್ಷಗಳ ಆಸೆ ಇತ್ತು ಈ ಥರ ಒಬ್ಬಳೇ ಬಂದು, ಏನೋ ಒಂಥರ ಚೆಂದ ಅಲ್ವಾ, ಒಬ್ಬಳೇ ಬಂದು ನೀನೇ ಟೇಬಲ್ ನೀನೇ ಕಟ್ತಾ ಇದೆಯಾ ಅಂದರೆ I really feel good right now. Thank you, God. See the droplets? It's so good. So, ಇದು ಬಂದು ಬ್ರಾಕ್ಲಿ. ನನಗೆ ಬ್ರಾಕ್ಲಿ ಅಂದರೆ ತುಂಬ ಇಷ್ಟ. ಇಲ್ಲಿತ್ತು ಬೇರೆ ಬ್ರಾಕ್ಲಿ, ಬಟ್ ದಟ್ ವಿಲ್ ಬಿ ಸ್ವೀಟ್ ಅಂದರು. ಸೊ ನನಗೆ ಖಾರ ಬೇಕಾಗಿತ್ತು, ಹಾಗಾಗಿ ಸೊ ಎಮ್ಮಿ. ಆನಂದ ಆಗ್ತಿದೆ. ಅಮ್ಮ, ಇವತ್ತಿಗೆ ನನ್ನ ಜನ್ಮ ಸಾರ್ಥಕ. So guys, this is avocado sushi. This is looking so delicious. Yeah, now let's try this sushi. ತುಂಬಾ ಚೆನ್ನಾಗಿದೆ, ಮಾತೇ ಬರ್ತಾ ಇಲ್ಲ. Oh my god, ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಜ. ನಾನು ಆ್ಯಕ್ಚುಲಿ ಸುಶೀಸ್ನ ಯೂಮಿನಲ್ಲಿ ಟ್ರೈ ಮಾಡಿದೆ, ಅದದ್ದು ಸಖತ್ತಾಗಿತ್ತು. ಅವಕ್ಯಾಡೋ ಮ್ಯಾಂಗೋದೇನೋ ಟ್ರೈ ಮಾಡಿದ್ದು. Avocados and all will be very good actually. Anytime you eat, it will be good. So everything is nice guys. Actually ನಾನು ಇನ್ನು ಯಾರ್ಯಾರನ್ನಾದ್ರೂ ಕರ್ಕೊಂಡು ಬಂದಿದ್ದಿದ್ರೆ ಪ್ರಾಬಬ್ಲಿ ತುಂಬಾ ಆರ್ಡರ್ ಮಾಡಿ ಟೇಸ್ಟ್ ಮಾಡ್ಬೋದಾಗಿತ್ತು. ಬಟ್ ನಾನು ಒಬ್ಬಳೇ ಬಂದಿರೋದ್ರಿಂದ ಫಸ್ಟ್ ಇದನ್ನಾದ್ರೂ ಮುಗಿಸೋಣ ಅಂತ ಇದ್ದೀನಿ. ಥ್ಯಾಂಕ್ ಯು. ಸೊ ನಾನು ಹೊರಡ್ತಾ ಇದ್ದೀನಿ ಇವಾಗ ಸಕುರಾ ಇಂದ. ಫುಲ್ ಆಗ್ಬಿಟ್ಟಿದ್ದೀನಿ, ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ. ಸೊ ಸಕುರಾ ಅಂತ ಅರ್ಥ ಆಕ್ಚುಲಿ ಜಪಾನ್ ಅಲ್ಲಿ ಇರುವಂತಹ ಟ್ರೀ. ಇಟ್ಸ್ ಅ ಪಿಂಕ್ ಟ್ರೀ, ಬೇಸಿಕ್ಲಿ ಪಿಂಕ್ ಫ್ಲವರ್ ಟ್ರೀ, ಸಾರಿ. ಸೊ ಅದೇ ಹೆಸರು ಕೊಟ್ಟಿದ್ದಾರೆ. ಸೊ ತುಂಬಾನೇ ಚೆನ್ನಾಗಿತ್ತು. ಬೇಸಿಕ್ಲಿ ಇಫ್ ಯು ಗೈಸ್ ವಾಂಟ್ ಟ್ರೈ, ಪ್ಲೀಸ್ ಕಮ್ ಅಂಡ್ ಟ್ರೈ ಹಿಯರ್. ಇದು ಬಂದು ರಾಜಾಜಿನಗರ್, ಡಾಕ್ಟರ್ ರಾಜ್ಕುಮಾರ್ ಮೇನ್ ರೋಡ್ ಅಲ್ಲೇ ಇದೆ. Okay guys, thank you so much for watching the whole vlog. Please like, subscribe, comment, share ಎಲ್ಲ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಥ್ಯಾಂಕ್ ಯು.